ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಒಂದು ಬೃಹಸ್ಪತಿ ಗುರುಕುಲಂ ಅಪ್ಲಿಕೇಶನಲ್ಲಿ ಹೊಸ ಅಪ್ಡೇಟ್ ಏನೇನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಇಲ್ಲಿ ಫ್ರಂಟ್ ಪೇಜಲ್ಲಿ ರೂಲಿಂಗ್ ಪ್ಲ್ಯಾನೆಟ್ ಇದೆ. ಈ ರೂಲಿಂಗ್ ಪ್ಲ್ಯಾನೆಟ್ ಟೇಬಲಲ್ಲಿ ಇರುವಂತಹ ಗ್ರಹಗಳು ಅಂದರೆ ರಾಶಿ ಲಾರ್ಡ್, ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್, ಸಬ್ ಲಾರ್ಡ್, ತ್ರಿಬಲ್ ಎಸ್ ಲಾರ್ಡ್. ಈ ಗ್ರಹಗಳನ್ನು ಮುಟ್ಟಿದ್ರೆ ನಿಮಗೆ ಒಂದು ಪಾಪಪ್ ಸ್ಕ್ರೀನಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದ ಕಾರ್ಕಗಳು ಓಪನ್ ಆಗುತ್ತೆ. ಆ ಕಾರ್ಕಗಳಿಂದ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಇವಾಗ ಈ ಒಂದು ವಿಚಾರನ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಇದನ್ನು ಇಂದ ಏನೆಲ್ಲ ಉಪಯೋಗ ಅನ್ನೋದನ್ನು ನಾನು ನಿಮಗೆ ತರಗತಿಗೆ ಬಂದಾಗ ತಿಳಿಸ್ಕೊಡ್ತೀನಿ. 20 ದಿನಗಳ ತರಗತಿ ಇರುತ್ತೆ. ಆ ತರಗತಿಗೆ ಬಂದಾಗ ತಿಳಿಸ್ಕೊಡ್ತೀನಿ. ಬಟ್ ಇವಾಗ ಇಲ್ಲಿ ಈ ವಿಚಾರನ ಹೇಳಲ್ಲ. ಇದು ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುವಂಥ ವಿಚಾರನೇ. ಯಾರೆಲ್ಲ ಕಲ್ತಿದಾರಲ್ಲ, ಜ್ಯೋತಿಷ್ಯ ಕಲ್ತಿರೋರಿಗೆ ಇದು ಉಪಯೋಗ ಆಗುತ್ತೆ. ಅಂದರೆ ನಮ್ಮ ಹತ್ರ ಕಲ್ತಿರೋರಿಗೆ, ಅಡ್ವಾನ್ಸ್ KP ಜ್ಯೋತಿಷ್ಯ ಕಲ್ತಿರೋರಿಗೆ ಇದು ಗೊತ್ತಿರುತ್ತೆ. ಈ ರೂಲಿಂಗ್ ಪ್ಲ್ಯಾನೆಟಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ, ಇದರಲ್ಲಿ ಏನೆಲ್ಲ ವಿಚಾರಗಳನ್ನ ನೋಡ್ಬೋದು ಅಂತ. ಇವಾಗ ನೆಕ್ಸ್ಟ್ ನಿಮಗೆ ಮೋರ್ ಸ್ಕ್ರೀನಿಗೆ ಹೋದರೆ ನಿಮಗೆ ಮುಹೂರ್ತ, ಗಡಿಯಾರ ಇದೆಲ್ಲ ಅದು ವಿಚಾರಗಳು ಸಿಗುತ್ತೆ. ಇವಾಗ ನಾವು ಜಾತಕದಲ್ಲಿ ಏನೆಲ್ಲ ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ, ಒಳಗಡೆ ಹೊಸ್ದಾಗಿ ಆ್ಯಡ್ ಮಾಡಿರೋಂಥ ವಿಚಾರ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜಾತಕ ಓಪನ್ ಮಾಡಿ, ಇಲ್ಲಿ ಯಾರ್ದೋ ಎನಿವನ್ ಜಾತಕನ ನೀವು ಹಾಕಿದಾಗ ಇಲ್ಲಿ ಸಬ್ಮಿಟ್ ಕೊಡಿ. ಇಲ್ಲಿ ನಿಮಗೆ ಇಲ್ಲಿ ಮಾಹಿತಿ ಬರುತ್ತೆ, ಜನನ ಮಾಹಿತಿ. ಇದೆಲ್ಲ ತುಂಬ ವೀಡಿಯೋಸ್ಗಳನ್ನ ನಾನು ಮಾಡಿ ಹಾಕಿದ್ದೀನಿ ನಮ್ಮ ಬೃಹಸ್ಪತಿ ಗುರುಕುಲಂ ಅಪ್ಲಿಕೇಶನಲ್ಲಿ. ದಯವಿಟ್ಟು ಆ ವಿಡಿಯೋ ಪೂರ್ತಿ ಎಲ್ಲರೂ ಕೂಡ ನೋಡಿ. ನಿಮಗಿಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿ, ತುಂಬಾ ಬ್ಯೂಟಿಫುಲ್ ಆಗಿರುವಂಥ ವಿಚಾರಗಳು ಮತ್ತು ಬ್ಯೂಟಿಫುಲ್ಲಾಗಿ ಕಾಣಿಸೋ ರೀತಿ ಕಾರ್ಡ್ಸ್ಗಳಾಗಿರ್ಬೋದು, ಪ್ರತಿಯೊಂದು ವಿಚಾರದಿಂದ ಒಳಗೆ ಆ್ಯಡ್ ಮಾಡಿದ್ದೀವಿ. ಮತ್ತು ಇನ್ಫಾರ್ಮೇಷನ್ಸು ತುಂಬ ಇಂಪಾರ್ಟೆಂಟು. ಇವಾಗ ಉದಾಹರಣೆಗೆ ಇಲ್ಲಿ ನಿಮಗೆ ಜನ್ಮ ಯೋಗ ಅಂತ ಮುಟ್ಟಿದ್ರೆ ಆ ಯೋಗಕ್ಕೆ ಬಂದರೆ ಸಂಬಂಧಪಟ್ಟಿದ್ದು ಪಾಪಪ್ ಸ್ಕ್ರೀನ್ ಬರುತ್ತೆ. ಆ ಸ್ಕ್ರೀನಲ್ಲೇ ಅದಕ್ಕೆ ಸಂಬಂಧಪಟ್ಟಿದ್ದು ಡೀಟೇಲ್ಸ್ ಇರುತ್ತೆ. ಇವಾಗ ಉದಾಹರಣೆಗೆ ಅಶ್ವಿನಿ ನಕ್ಷತ್ರ ಅಂತ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಪಾಪಪ್ ಸ್ಕ್ರೀನ್ ಬರುತ್ತೆ. ಇವಾಗ ಇಲ್ಲಿ ಸ್ಪೆಷಲ್ ಪಾಯಿಂಟ್ಸ್ ಮತ್ತು ಯೋಗಿಸ್ ಅಂತ ಇದೆ. ಇಲ್ಲಿ ಬಂದು ಕುಬೇರ ನಕ್ಷತ್ರ ಯಾವುದು ಅಂತ ಅಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಿದ್ದ ಡೀಟೇಲ್ಸ್ ಬರುತ್ತೆ ಕಾರ್ಡಲ್ಲಿ. ಅದು ಫುಲ್ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡುತ್ತೆ. ಇದೆಲ್ಲದೂ ಕೂಡ ಆಲ್ರೆಡಿ ಇರುವಂಥ ವಿಚಾರನೇ. ಇದರೊಳಗೆ ಅಂತ ಏನು ದೊಡ್ಡ ಮಟ್ಟಿಗೆ ಏನು ಅಪ್ಡೇಟ್ ಮಾಡಿಲ್ಲ. ಹೊಸ್ದಾಗಿ ಇವಾಗ ಅಪ್ಡೇಟ್ ಆಗಿರೋವಂಥ ವಿಚಾರ ಏನು ಅಂತ ಅಂದರೆ, ನಿಮಗೆ ವೇದಿಕ್ ಚಾರ್ಟಲ್ಲಿ ಗೋಚಾರ ಅನ್ನೋದನ್ನು ಆ್ಯಡ್ ಮಾಡಿದ್ದೀವಿ ಹೊಸ್ದಾಗಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ರಾಶಿ ಕುಂಡಲಿ ಮೇಲೆ ರೈಟ್ ಸೈಡಲ್ಲಿ ಗೋಚಾರ ಅಂತ ಇದೆ. ಈ ಗೋಚಾರನ ಕ್ಲಿಕ್ ಮಾಡಿದ ತಕ್ಷಣ ರಾಶಿ ಕುಂಡಲಿಯಲ್ಲಿ ಇವತ್ತಿನ ಗೋಚಾರ ಗ್ರಹಗಳು ಎಲ್ಲಿ ಹೋಗ್ತಾ ಇದೆ ಅಂತ ತಿಳಿಸ್ಕೊಡುತ್ತೆ. ಓಕೆನಾ. ಇದು ತುಂಬಾ ಬೆನಿಫಿಟ್ ಆಗುತ್ತೆ. ಯಾರೆಲ್ಲ ವೇದಿಕಲ್ಲಿ ನೀವು ಜಾತಕನ ನೋಡ್ತಾ ಇರ್ತೀರಾ, ನಿಮಗೆ ಟ್ರಾನ್ಸಿಟ್ಟು ಕೂಡ ಬೇಕಾಗುತ್ತೆ, ನಮಗೂ ಕೂಡ ಬೇಕು. ಬಟ್ ನಾವು ನೋಡೋ ಮೆಥಡ್ ನಮಗೆ KP ಟ್ರಾನ್ಸಿಟ್ ಅನಲೈಸ್ ಅಂತಲೇ ಸಪ್ರೇಟಾಗಿ ಮಾಡಿದ್ದೀವಿ. KP ಟ್ರಾನ್ಸಿಟ್ ಸಿಗ್ನಿಫಿಕೇಟರ್ಸ್ ಅಂದರೆ ಸಪ್ರೇಟಾಗಿ ಟ್ಯಾಪ್ ಮಾಡಿದ್ದೀವಿ. ಹಾಗಾಗಿ ಇದು ವೇದಿಕಲ್ಲಿ ನೋಡೋರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ರಾಶಿ ಕುಂಡಲಿ ಒಳಗಡೆನೆ ನಿಮಗೆ ಗೋಚಾರನ ಶೋ ಆಗೋದ್ರಿಂದ ಆ ವ್ಯಕ್ತಿಯ ಲಗ್ನಕ್ಕೆ ಗ್ರಹಗಳು ಎಲ್ಲಿ ಹೋಗ್ತಿದೆ, ಗೋಚಾರ ಗ್ರಹಗಳು ಎಲ್ಲಿ ಹೋಗ್ತಿದೆ ಅಂತ ತಿಳ್ಕೊಳ್ಳೋಕ್ಕೂ ಕೂಡ ನಿಮಗೆ ಬೆನಿಫಿಟ್ ಆಗುತ್ತೆ. ಅಂದರೆ ತುಂಬ ಈಸಿಯಾಗಿ ಇರಬೇಕು ಅನ್ನೋದಷ್ಟೇ. ತುಂಬ ಈಸಿಯಾಗಿ ನಿಮಗೆಲ್ಲರಿಗೂ ಗೊತ್ತಾಗಬೇಕು ಅಂತ. ಮತ್ತು ಇದರೊಳಗೆ ಲತ್ತೆಗೆ ಸಂಬಂಧಪಟ್ಟಿದ್ದು ಒಂದು ಇಂಪ್ಲಿಮೆಂಟೇಷನ್ ಮಾಡಿದ್ದೀನಿ. ಇಲ್ಲಿ ಲತ್ತೆ ಅಂತಂದರೆ ಇಲ್ಲಿ LN ಅಂತ ಇದೆ ಬ್ರ್ಯಾಕೆಟಲ್ಲಿ. ರಾಶಿ ಕುಂಡಲಿ ನೀವು ನೋಡ್ಬೋದು, ಮೇಷರಾಶಿಯಲ್ಲಿ LN ಅಂತ ಇದೆ. ಈ LN ಅಂತಂದರೆ ಲತ್ತೆ ನಕ್ಷತ್ರ ಅಂತ ಅರ್ಥ. ಮತ್ತು ಇಲ್ಲಿ ಒಂದು ಗ್ರಹಕ್ಕೆ, ಇವಾಗ ಕುಜ ಗ್ರಹ ನೋಡಿ, ಲಗ್ನದಲ್ಲಿ ಕುಜ ಗ್ರಹ ಇದೆ. ಕುಜನಿಗೆ L ಅಂತ ಕೊಟ್ಟಿದ್ದೀವಿ ಬ್ರ್ಯಾಕೆಟಲ್ಲಿ. ಅದು ಆ ರಾಶಿಯ ಲಾರ್ಡ್. ಓಕೆನಾ. ಆ ರಾಶಿ ಅಧಿಪತಿ, ಅದು ಕೂಡ ಲತ್ತೆ ಗ್ರಹ ಅಂತ ನಾವು ತಗೊತೀವಿ. ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ. ಯಾವುದೇ ಜಾತಕ ಹಾಕಿದ್ರೂ ನಿಮಗೆ ರಾಶಿ ಕುಂಡಲಿಯಲ್ಲೇ ಲತ್ತೆ ನಕ್ಷತ್ರ ಯಾವುದು ಮತ್ತು ಲತ್ತೆ ಗ್ರಹ ಯಾವುದು ಅಂತ ನಿಮಗೆ ಫೈಂಡ್ ಔಟ್ ಮಾಡಿ ತೋರಿಸುತ್ತೆ. ಅಷ್ಟು ಈಸಿಯಾಗಿ ನಿಮಗೆ ಒಂದು ಆರೋಸ್ಕೋಪಲ್ಲೇ ತಿಳಿಸೋ ಥರ ಮಾಡಿಬಿಟ್ಟಿದ್ದೀನಿ. ಪ್ರತಿಯೊಬ್ಬರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ನಮ್ಮ ಲತ್ತೆ ನಕ್ಷತ್ರಕ್ಕೆ ಸುಮಾರು ಜನ ಕ್ಲಾಸಸ್ ತರಗತಿಗೆ ಜಾಯ್ನ್ ಆಗಿದ್ರೆ ನಿಮ್ಮೆಲ್ಲರಿಗೂ ಕೂಡ ಬೆನಿಫಿಟ್ ಆಗಿದೆ. ಆ ಕ್ಲಾಸು ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ. ಹಾಗೆ ಅದನ್ನು ರಾಶಿ ಕುಂಡಲಿಯಲ್ಲೂ ಕೊಟ್ಟರೆ ಇವ್ರಿಗೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಈ ನಮ್ಮ ಅಪ್ಲಿಕೇಶನಲ್ಲಿ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದೀನಿ. ಇದು ಕೂಡ ಹೊಸ ಇಂಪ್ಲಿಮೆಂಟೇಷನ್ನು. ಇದು ಕೂಡ ನಿಮಗೆ ತುಂಬಾ ಬೆನಿಫಿಟ್ ಆಗಿ ಕೊಡುತ್ತೆ. ನೀವು ಜಾಸ್ತಿ ಲೆಕ್ಕಾಚಾರ ಹಾಕೋ ಅವಶ್ಯಕತೆ ಇಲ್ಲ, ಎಕ್ಸಾಕ್ಟಾಗಿ ನಿಮಗೆ ಅದು ತಿಳಿಸ್ಕೊಡುತ್ತೆ. ಇಷ್ಟೇ ಅಲ್ಲದೆ ನಿಮಗಿಲ್ಲಿ KP ಕಸ್ಪಲ್ ಸಿಗ್ನಿಫಿಕೇಟರ್, KP ಓಲ್ಡ್ ಸಿಗ್ನಿಫಿಕೇಟರ್, ಪ್ಲ್ಯಾನೆಟರಿ ಸ್ಟೇಟಸ್, ಭಾವಾಧಿಪತಿ ಸ್ಟೇಟಸ್ ಮತ್ತು ಗೋಚಾರ ಸಿಗ್ನಿಫಿಕೇಟರ್ ಅಂತ ಕೊಟ್ಟಿದ್ದೀನಿ. ಈ ಗೋಚಾರ ಸಿಗ್ನಿಫಿಕೇಟರು ಇದು KP ಮೆಥಡಲ್ಲಿ, ಕೃಷ್ಣಮೂರ್ತಿಯವರ ABCD ಮೆಥಡಲ್ಲೇ ಇವಾಗ ಇವರ ಲಗ್ನಕ್ಕೆ ರವಿ ಎಲ್ಲಿದೆ, ಇವಾಗ ಉದಾಹರಣೆಗೆ ಗೋಚಾರ ಆ್ಯಡ್ ಮಾಡಿದ್ರೆ ಕನ್ಯಾ ಲಗ್ನಕ್ಕೆ ರವಿ 11ರಲ್ಲಿದೆ. ಇಲ್ಲೂ ಕರೆಕ್ಟಾಗಿ ತೋರಿಸಿದೆ. ರವಿ ಬಂದು B ಸೆಕ್ಷನ್ ನೋಡಬೇಕು. ಇಲ್ಲಿ ABCDನಲ್ಲಿ B ಅನ್ನೋದು ಗ್ರಹಗಳು ಕೂತಂಥ ಜಾಗ, ಆಕ್ಯುಪೆಂಟ್ ಆಫ್ ಹೌಸ್ ಅಂತ.
ಅಲ್ಲಿ 11ರಲ್ಲಿ ಇದೆ ಅಂತ ತೋರಿಸುತ್ತೆ. ಈ ರೀತಿ ಕೂಡ ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು ಟೇಬಲನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಮತ್ತು ಅಷ್ಟೇ ಪ್ಲ್ಯಾನೆಟರಿ ಸ್ಟೇಟಸ್ಸು ಇಲ್ಲಿ ನಿಮಗೆ ಈ ಗ್ರಹಗಳು ಬಂದು 9 ಗ್ರಹಗಳು ಯಾವ ರಾಶಿಯಲ್ಲಿದೆ, ಯಾವ ತತ್ವದಲ್ಲಿದೆ, ಯಾವ ಸ್ಥಾನದಲ್ಲಿದೆ, ಮತ್ತು ನಿಮಗೆ ಅದು ಎಷ್ಟನೇ ಭಾವದಲ್ಲಿ ಬರುತ್ತೆ, ಯಾವ ನಕ್ಷತ್ರದಲ್ಲಿದೆ, ಅದು ಮಿತ್ರನ ಜನ್ಮತಾರೆಯಾಗಿ ಬರುತ್ತೆ ತಾರಾಬಲದ ಪ್ರಕಾರ, ಇದೆಲ್ಲದೂ ಕೂಡ ನಿಮಗೆ ಬೇಕಾಗುತ್ತೆ. ಇದು ಯಾಕೆ ಅಂತಂದರೆ ನಾನು ಮಾಡೋವಂಥ ಪರಿಹಾರ ತರಗತಿಗಳು ಎಲ್ಲದಕ್ಕೂ ಕೂಡ ನಿಮಗೆ ಇದೆಲ್ಲದು ಇಂಪಾರ್ಟೆಂಟ್. ಇದೆಲ್ಲ ನಾನೇ ಓನಾಗಿ ಕ್ರಿಯೇಟ್ ಮಾಡಿರೋವಂಥ ವಿಚಾರ. ಈ ರೀತಿ ಬರಬೇಕು, ಈ ರೀತಿ ಕಾಣಿಸ್ಬೇಕು ಇಲ್ಲಿ ಅಂತ. ಇಲ್ಲಿ ಭಾವಾಧಿಪತಿ ಸ್ಟೇಟಸ್ಸು ಅಷ್ಟೇ, ಇದು ನೆಕ್ಸ್ಟ್ ಬರುವಂಥ ತರಗತಿಗೆ ಇದು ಬೇಕು. ಅದಕ್ಕೋಸ್ಕರ ಇಲ್ಲಿ ನಿಮಗೆ ಇದನ್ನು ಆ್ಯಡ್ ಮಾಡಿದ್ದೀನಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಇದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಬಟ್ ಇದನ್ನು ನಾನು ನಿಮಗೆ ತರಗತಿ ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮಂತ್ ಅಥವಾ ಇಲ್ಲ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗಲ್ಲಿ ನಿಮಗೆ ಆ ತರಗತಿ ಬರುತ್ತೆ. ಆ ತರಗತಿ ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಯಾವ ರೀತಿ ತರಗತಿ ಏನು ಅನ್ನೋದೆಲ್ಲ ಅದಕ್ಕೆ ಸಪ್ರೇಟ್ ಆದಂಥ ವೀಡಿಯೋನ ನಾನು ಮಾಡ್ತೀನಿ. ಇಷ್ಟೆಲ್ಲ ವಿಚಾರ ಆ್ಯಡ್ ಮಾಡಿದ್ದೀವಿ ಹೊಸ್ದಾಗಿ. ಅಷ್ಟೇ ಅಲ್ಲದೆ ಶ್ರೀಪತಿ ಕುಂಡಲಿಯಲ್ಲಿ ಕೆಳಗಡೆ ಗ್ರಹಗಳ ಸ್ಥಿತಿ ಶ್ರೀಪತಿ ಅಂತ ಕೊಟ್ಟಿದ್ದೀವಿ. ಇಲ್ಲೂ ಕೂಡ ಗ್ರಹಗಳು ಎಲ್ಲಿದೆ ಅನ್ನೋದು ಡೀಟೇಲಾಗಿ ತೋರಿಸೋ ರೀತಿ ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ. ಮತ್ತು ಶ್ರೀಪತಿ ಸಿಗ್ನಿಫಿಕೇಟರ್ನ ಈ KP ಸಿಗ್ನಿಫಿಕೇಟರ್ ಪ್ರಕಾರ ABCD ಕಾಲಮಲ್ಲಿ ಬರೋ ಥರ ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ. ಇಲ್ಲಿ ಗ್ರಹಗಳು ಶ್ರೀಪತಿ ಕುಂಡಲಿ ಪ್ರಕಾರನ ಭಾವ ಮಧ್ಯ ಇದ್ರ ಪ್ರಕಾರನೇ ರವಿ ಗ್ರಹ B ಸೆಕ್ಷನಲ್ಲಿ ಇವಾಗ ನೋಡ್ಬೋದು, ನೀವು B ಸೆಕ್ಷನಲ್ಲಿ ನೋಡ್ಬೋದು. ಇಲ್ಲಿ 11 ರವಿ ಗ್ರಹ ಬಂದು 11ರಲ್ಲಿದೆ, ಚಂದ್ರ ಬಂದು 7ರಲ್ಲಿದೆ, ಕುಜ ಬಂದು 1ರಲ್ಲಿದೆ. ಇದನ್ನು ಕೂಡ ತೋರಿಸೋ ರೀತಿ ಇಂಪ್ಲಿಮೆಂಟೇಷನ್ ಮಾಡಿದೆ. ಅಂದರೆ ತುಂಬ ಈಸಿಯಾಗಿ ನೀವು ಇದನ್ನು ಅರ್ಥ ಮಾಡ್ಕೋಬೋದು. ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಓಕೆನಾ. ಇವಾಗ ನಿಮಗೆ ಎಷ್ಟು ಈಸಿ ಅಂತ ಅಂದರೆ ಒಂದು ಜಾತಕ ನೋಡಬೇಕು ಅಂತ ಅಂದಾಗ ನಿಮಗೆ ತುಂಬ ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ ಕೂಡ ನಿಮಗೆ ಶೋ ಆಗುತ್ತೆ. ತುಂಬ ಈಸಿಯಾಗಿ ಫಲವಿಮರ್ಶೆ ಮಾಡ್ಬೋದು. ಮತ್ತು ಇಷ್ಟೇ ಅಲ್ಲದಲೇ ಇಲ್ಲಿರೋವಂಥ 12 ರಾಶಿಯನ್ನು ಕೂಡ ನೀವು ಮುಟ್ಟಿದ್ರೆ ನಿಮ್ಮ ಲಗ್ನಕ್ಕೆ ಅನುಗುಣವಾಗಿ ಭಾವಕಾರಕಗಳು ತೋರಿಸುತ್ತೆ. ವೇದಿಕ್ ಚಾರ್ಟಲ್ಲೂ ಕೂಡ ಭಾವಕಾರಕಗಳನ್ನು ಆ್ಯಡ್ ಮಾಡಿದ್ದೀವಿ. ಇವಾಗ ನಾವು KPನಲ್ಲೇ ಆ್ಯಡ್ ಮಾಡಿದ್ವಿ. KP ಕಸ್ಪಲ್ ಸಿಗ್ನಿಫಿಕೇಟರಲ್ಲಿ ಪ್ರತಿ ಭಾವಕ್ಕೂ ಆ್ಯಡ್ ಮಾಡಿದ್ವಿ, ಗ್ರಹಗಳಿಗೆ ಆ್ಯಡ್ ಮಾಡಿದ್ವಿ. ಮತ್ತು ಪ್ಲ್ಯಾನೆಟ್ ಮುಟ್ಟಿದ್ರೂ ಕೂಡ ಪಾಪೌಸ್ನಲ್ಲೇ ಪ್ಲ್ಯಾನೆಟ್ ಕಾರಕಗಳು ಮತ್ತು ಭಾವಕಾರಕಗಳು ಬರೋ ಥರ ಇಂಪ್ಲಿಮೆಂಟೇಷನ್ ಮಾಡಿದ್ವಿ. ಇವಾಗ ವೇದಿಕ್ ಚಾರ್ಟಲ್ಲೂ ಕೂಡ ಆ ರೀತಿ ಮಾಡಿದ್ದೀನಿ. ಇವಾಗ 4ನೇ ಭಾವನ ಮುಟ್ಟಿದ್ದೀನಿ, ಧನುರಾಶಿ. ಇಲ್ಲಿ ಯಾವುದೇ ಥರದ ನಕ್ಷತ್ರ ಡೀಟೇಲ್ಸ್ ಇಲ್ಲ. ಮತ್ತು ಭಾವಕಾರಕಗಳು ಮುಟ್ಟಿದಾಗ ಭಾವಕಾರಕಗಳು ಬರುತ್ತೆ. ಆ್ಯಕ್ಚುಲಿ ನಿಮಗೆ ಇದು ಕಾಣಿಸ್ತಿಲ್ಲ ಅಂತ ನಾನು ಅನ್ಕೊತೀನಿ, ಯಾಕೆಂದರೆ ಇದ್ರ ಪ್ರೈವೇಟ್ಸ್ ಲಾಕ್ ಆಗಿರ್ಬೋದು, ಸ್ಕ್ರೀನ್ಶಾಟ್ ಅಥವಾ ರೆಕಾರ್ಡಿಂಗ್ ಅದು ಅವೈಲೇಬಲ್ ಇರೋಲ್ಲ. ಹಾಗಾಗಿ ಇವಾಗ ತುಲಾ ರಾಶಿ ಮುಟ್ಟುತ್ತಾ ಇದ್ದೀನಿ. ಇಲ್ಲಿ ನಕ್ಷತ್ರ ವಿವರಗಳು ಅಂತ ಬರ್ತಿದೆ. ರಾಹು ಬಂದು ಯಾವ ನಕ್ಷತ್ರದಲ್ಲಿದೆ, ಮಾಂದಿ ಯಾವ ನಕ್ಷತ್ರದಲ್ಲಿದೆ ಅಂತ ತೋರಿಸ್ತಿದೆ. ಪಕ್ಕದಲ್ಲಿ ಭಾವಕಾರಕಗಳು ಅಂತ ಇದೆ. ಭಾವಕಾರಕಗಳನ್ನು ಮುಟ್ಟಿದಾಗ 2ನೇ ಭಾವಕ್ಕೆ ನೈಸರ್ಗಿಕ ಭಾವಕಾರಕ ಯಾರು ಅಂತ ತೋರಿಸುತ್ತೆ. ಜೊತೆಗೆ ಮೂಲ ಕಾರಕಗಳು 2ನೇ ಭಾವಕ್ಕೆ ಸಂಬಂಧಪಟ್ಟಂಥ ಮೂಲ ಕಾರಕಗಳು ಏನೇನು ಅನ್ನೋದು ತಿಳಿಸ್ಕೊಡುತ್ತೆ. ಇಷ್ಟು ಈಸಿಯಾಗಿ ನಿಮಗೆ ಫಲವಿಮರ್ಶೆ ಮಾಡೋಕ್ಕೂ ಕೂಡ ತುಂಬ 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 ಹೆಲ್ಪ್ ಆಗುತ್ತೆ. ನನಗೆ ಗೊತ್ತಿಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಾನು ಜ್ಯೋತಿಷ್ಯ ಹೊಸ್ದಾಗಿ ಕಲಿತಾ ಇದ್ದೀನಿ ಅನ್ನೋರು ಕೂಡ ಇದಕ್ಕೆ ಉಪಯೋಗ ಆಗುತ್ತೆ. ಆಲ್ರೆಡಿ ಜ್ಯೋತಿಷ್ಯ ಕಲ್ತಿದ್ದೀನಿ ಸರ್, ನನಗೆ ಸ್ವಲ್ಪ ಭಾವಕಾರಕ ನೆನಪಲ್ಲಿರಲ್ಲ, ಗ್ರಹಕಾರಕ ನೆನಪಲ್ಲಿರಲ್ಲ, ನನಗೆ ಸಡನ್ನಾಗಿ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಅವ್ರಿಗೂ ಕೂಡ ಇದು ಹೆಲ್ಪ್ ಆಗಬೇಕು. ಆ ರೀತಿ ಒಂದು ಇಂಪ್ಲಿಮೆಂಟೇಷನ್ನ ಈ ಒಂದು ಆ್ಯಪ್ಲಿಕೇಶನಲ್ಲಿ ನಾನು ಮಾಡಿದ್ದೀನಿ. ಇದನ್ನು ನಾನೇ ಮಾಡಿರೋವಂಥದ್ದು, ನಾನೇ ಹೊಸ್ದಾಗಿ ಅಪ್ಲಿಕೇಶನಲ್ಲಿ ಬರೋ ಥರ ಇಂಪ್ಲಿಮೆಂಟೇಷನ್ ಮಾಡಿರೋವಂಥದ್ದು. ಇದುವರೆಗೂ ಯಾವ ಅಪ್ಲಿಕೇಶನಲ್ಲೂ ಈ ರೀತಿ ಇಲ್ಲ. ನಮ್ಮ ಅಪ್ಲಿಕೇಶನಲ್ಲೇ ಫಸ್ಟ್ ಟೈಮ್ ಈ ರೀತಿ ಬಂದಿರೋದು. ನಿಮಗೆ ತುಂಬ ತುಂಬ ಉಪಯೋಗ ಆಗುತ್ತೆ. ಆ ರೀತಿ ಈ ಒಂದು ಅಪ್ಲಿಕೇಶನ್ ಇದೆ. ನೀವು ದುಡ್ಡು ಕೊಟ್ಟು ಈ ಒಂದು ಅಪ್ಲಿಕೇಶನ್ನ ತೊಗೊತೀರಾ, ಇದು ನಿಮಗೆ ತುಂಬಾ ಬೆನಿಫಿಟ್ ಆಗಿ ನಿಮಗೆ ಕೆಲಸ ಮಾಡುತ್ತೆ. ಅಷ್ಟು ವಿಚಾರಗಳು ಇದರೊಳಗಡೆ ಇದೆ. ಗೋಚಾರನೂ ಕೂಡ ತುಂಬ ಸಿಂಪಲ್ಲಾಗಿ ಜಸ್ಟ್ ಒಂದೇ ಒಂದು ಕ್ಲಿಕ್ಕಲ್ಲಿ ತೋರಿಸೋ ಥರ ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ. ಇಷ್ಟು ವಿಚಾರ ಇದರೊಳಗಿದೆ. ನೆಕ್ಸ್ಟ್ ನಿಮಗೆ ಪ್ಲೇಸಿಡರ್ಸ್ KP ಕಸ್ಪಲ್ ಸಿಗ್ನಿಫಿಕೇಟರ್ಸ್ ನೀವು ನೋಡ್ಬೋದು. ಇಲ್ಲಿ ಹೊಸ್ದಾಗಿ ಒಂದು ವಿಚಾರನ ಆ್ಯಡ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಜಾಬು, ಎಜುಕೇಷನ್ನು, ಹೆಲ್ತು, ಫೈನಾನ್ಸು ಇದನ್ನೆಲ್ಲ ಯಾವ ರೀತಿ ನೋಡಬೇಕು ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಆ ಭಾವಗಳು ಹೈಲೈಟ್ ಆಗಬೇಕು, ಗ್ರಹಗಳು ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶವಾಗಿ ಈ ರೀತಿ ಮಾಡಿದ್ದೀನಿ. ಇದು ಕೂಡ ತುಂಬ ಈಸಿಯಾಗಿ ನಿಮಗೆಲ್ಲರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಇವಾಗ ಉದಾಹರಣೆಗೆ ಭಾವ ಸಿಗ್ನಿಫಿಕೇಟರ್ಸ್ ಅಂತ ಇದೆ. ಇಲ್ಲಿ ಭಾವ ಸಿಗ್ನಿಫಿಕೇಟರ್ಸಲ್ಲಿ ಮೇಲ್ಗಡೆ HL ಅಂತ ಇದೆ. HL ಅಂತಂದರೆ ಹೆಲ್ತ್, ED ಅಂತಂದರೆ ಎಜುಕೇಷನ್, JC ಅಂತಂದರೆ ಜಾಬ್ ಮತ್ತು ಕೆರಿಯರ್, FN ಅಂತಂದರೆ ಫೈನಾನ್ಸ್, LM ಅಂತಂದರೆ ಲವ್ ಮ್ಯಾರೇಜ್. ಇದೇ ಥರ ಮ್ಯಾರೇಜು ಮತ್ತು ಚೈಲ್ಡ್ ಬರ್ತು, ಪ್ರಾಪರ್ಟಿ ಮತ್ತು ವೆಹಿಕಲ್ಲು ಮತ್ತು ಲಿಟಿಗೇಷನ್ನು
ಮತ್ತು ನಿಮಗೆ ಟ್ರಾವೆಲ್ ಇದಿಷ್ಟು ಕೂಡ ಕೊಟ್ಟಿದ್ದೀನಿ. ಇವಾಗ ಇಲ್ಲಿ ಜಸ್ಟ್ ಇವಾಗ ಏನು ಗೊತ್ತಿಲ್ಲ ಅಂತಂದ್ರೂ ಕೂಡ ನಾವು ಇದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ನಾವು ಯಾವ ಭಾವನ ನೋಡಬೇಕು, ಯಾವ ಗ್ರಹನ ನೋಡಬೇಕು ಅನ್ನೋದು ಫೈಂಡ್ ಔಟ್ ಮಾಡಿ ತೋರಿಸುತ್ತೆ. ಇವಾಗ ಸದ್ಯಕ್ಕೆ ಭಾವ ಮಾತ್ರ ಫೈಂಡ್ ಔಟ್ ಮಾಡೋ ಥರ ಇಂಪ್ಲಿಮೆಂಟೇಷನ್ ಮಾಡಿದ್ದೀನಿ. ಮುಂದಕ್ಕೆ ನಿಮಗೆ ಗ್ರಹಗಳನ್ನು ಇಂಪ್ಲಿಮೆಂಟೇಷನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಹೈಲೈಟ್ ಆಗುತ್ತೆ ಅಂತ. ಇವಾಗ ಉದಾಹರಣೆಗೆ HL ಅಂತ ಇದೆ, ಎಲ್ತ್ ಅಂತ ಇದೆ. ಎಲ್ತನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಲ್ತನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಲಗ್ನ ಭಾವ ಹೈಲೈಟ್ ಆಯಿತು, 6ನೇ ಭಾವ ಹೈಲೈಟ್ ಆಯಿತು, 8 ಮತ್ತು 12. ಯಾಕಂದರೆ ಹೆಲ್ತ್ ಇವರಿಗೆ ತೊಂದರೆ ಕೊಡ್ತಿದೆ ಅಂತ ಅನ್ನೋದಕ್ಕೆ 1ನೇ ಭಾವ, 6ನೇ ಭಾವ, 8ನೇ ಭಾವ, 12ನೇ ಭಾವನ ಚೆಕ್ ಮಾಡಬೇಕು. ಇವ್ರಿಗೇನಾದ್ರು ಹೆಲ್ತ್ ಪ್ರಾಬ್ಲಮ್ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ. ಆರೋಗ್ಯ ಚೆನ್ನಾಗಾಗಬೇಕು ಅಂತಂದರೆ ನಾವು 5ನೇ ಭಾವ ಮತ್ತು 11ನೇ ಭಾವನ ನೋಡಬೇಕು ಜೊತೆಗೆ. ಓಕೆನಾ. ಈ ರೀತಿ ವಿಚಾರನ ತರಗತಿಯಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ನಿಮಗೆ ಇಲ್ಲಿ ಹೆಲ್ತ್ ವಿಚಾರ, ಹೆಲ್ತ್ ಕೆಟ್ಟಿದೆ, ಹೆಲ್ತ್ ಪ್ರಾಬ್ಲಮೆಟಿಕ್ ಇದೆ ಅಂತ ಪ್ರಶ್ನೆ ಕೇಳಕ್ಕೆ ಬರ್ತಾರೆ. ಎಲ್ಲರಿಗೂ ಕೂಡ ಸಮಸ್ಯೆ ಬಂದಾಲೇ ನಿಮ್ಮ ಹತ್ರ ಬರೋದು. ಈ ರೀತಿ ಕೇಳಿದಾಗ ನನಗೆ ಯಾವ ಭಾವನ ನೋಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಕೆಲವ್ರು ಏನು ಮಾಡ್ತಾರೆ, ಬರೀ 6ನೇ ಭಾವ ನೋಡ್ತಾರೆ, 8ನೇ ಭಾವ ನೋಡ್ತಾರೆ, ಲಗ್ನ ಭಾವ ನೋಡೋದಿಲ್ಲ, ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿ ಎಲ್ಲ ಆಗಬಾರ್ದು. ಅದಕ್ಕೋಸ್ಕರನೇ ಅದು ಫೈಂಡ್ ಔಟ್ ಮಾಡಿ ತೋರಿಸ್ಬಿಡುತ್ತೆ ಯಾವ ಭಾವನ ನೀವು ನೋಡಬೇಕು ಅಂತ. ಇವಾಗ ನೆಕ್ಸ್ಟು ಎಜುಕೇಷನ್ ಅಂತ ಬರುತ್ತೆ. ಎಜುಕೇಷನ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ 4ನೇ ಭಾವ, 9ನೇ ಭಾವ, 11ನೇ ಭಾವ ಹೈಲೈಟ್ ಆಗುತ್ತೆ. ಈ ರೀತಿ ವಿಚಾರಗಳನ್ನು ನಿಮಗೆ ಆ್ಯಡ್ ಮಾಡಿ ತೋರಿಸಿದ್ದೀನಿ. ನಿಮಗೂ ಕೂಡ ಪ್ರತಿಯೊಂದು ವಿಚಾರ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ಜಾಬು ಮತ್ತು ಕೆರಿಯರ್ ಅಂತ ಬಂದಾಗ 2ನೇ ಭಾವ, 6ನೇ ಭಾವ, 10ನೇ ಭಾವ ನಿಮಗೆ ಹೈಲೈಟ್ ಆಗುತ್ತೆ. ಓಕೆನಾ. ಕೆರಿಯರ್ ಅಂತ ಬಂದಾಗಲೂ ಕೂಡ 2ನೇ ಭಾವ, 6ನೇ ಭಾವ, 10ನೇ ಭಾವನ ನೋಡಬೇಕಾಗತ್ತೆ. ಇಲ್ಲಿ ನಿಮಗೆ ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ ಜನ್ರಲಾಗಿ 2, 6, 10ನೇ ಭಾವನ ನಾವಿಲ್ಲಿ ಕೊಟ್ಟಿದ್ದೀವಿ. ನಿಮಗೆ ಕೆಲವರು ಬೇರೆ ಬೇರೆ ಒಂದು ಉದ್ಯೋಗದಲ್ಲಿ ಇರ್ತಾರೆ, ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಿರ್ತಾರೆ. ಅದಕ್ಕೆ ಆದಂಥ ಭಾವಗಳು ಬೇರೆ ಬರುತ್ತೆ. ಆ ಭಾವನ ನಾವು ನೋಡಬೇಕು. ಇದೆಲ್ಲ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 20 ದಿನಗಳ ತರಗತಿ ಮಾಡ್ತಾಯಿದ್ದೀವಿ ಇದೇ ತಿಂಗಳಲ್ಲಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಈ ತರಗತಿಗೆ ಜಾಯ್ನ್ ಆಗ್ಬೋದು. ಕೆಳಗಡೆ ತೋರಿಸ್ತಿರೋಂಥ ನಂಬರಿಗೆ ನನಗೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ತರಗತಿಗೆ ಜಾಯ್ನ್ ಆಗಬೇಕು ಅಂತ, ಅಥವಾ ಅಪ್ಲಿಕೇಶನ್ ಬೇಕು ಅಂದರೂ ಕೂಡ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಸರ್ ನನಗೆ ಅಪ್ಲಿಕೇಶನ್ ಬೇಕು, ಬೃಹಸ್ಪತಿ ಗುರುಕುಲಂ ಅಪ್ಲಿಕೇಶನ್ ಬೇಕು ಅಂತ ಹಾಕಿ ನಾನು ನಿಮಗೆ ಅದ್ರ ಸಂಬಂಧಪಟ್ಟ ಮಾಹಿತಿ ಕಳಿಸ್ತೀನಿ. ನಿಮ್ಮ ಜೊತೆಗೆ ಮಾತಾಡಿ ತಿಳಿಸ್ಕೊಡ್ತೀನಿ. ನಿಮಗೆ ಫೈನಾನ್ಸ್ ಅಂತ ತೊಗೊಂಡಾಗ ಯಾವ ಭಾವನ ಚೆಕ್ ಮಾಡಬೇಕು ಅನ್ನೋದೆಲ್ಲದೂ ಕೂಡ ಹೈಲೈಟ್ ಮಾಡಿ ತೋರಿಸ್ತೀವಿ. ಇದೆಲ್ಲ ಬೇಸಿಕ್ಕಾಗಿ ನಿಮಗೆ ಗೊತ್ತಿರೋವಂಥ ವಿಚಾರಗಳೇ. ಇದರೊಳಗೆ ಹೈಲೈಟ್ ಮಾಡಿ ತೋರಿಸ್ತೀವಿ. ಏನು ಗೊತ್ತಿಲ್ಲದರೂ ಕೂಡ ನೋಡ್ಬೋದು. ಆ ರೀತಿ ಇಂಪಾರ್ಟೆಂಟಾಗಿ ಇದನ್ನು ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಗ್ರಹಗಳಲ್ಲೂ ಬರೋ ಥರ ಮಾಡ್ತಿದ್ದೀನಿ. ನೆಕ್ಸ್ಟಲ್ಲಿ ಬರುತ್ತೆ ಇನ್ನೊಂದು 10 to 15 ಡೇಸ್ ಒಳಗೆ ಗ್ರಹದಲ್ಲೂ ಕೂಡ ಬರೋ ಥರ ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ಯಾವ ರೀತಿ ನೋಡಬೇಕು, ಯಾವ ಗ್ರಹನ ನೋಡಬೇಕು, ಏನು ಅನ್ನೋದೆಲ್ಲ ಫುಲ್ ಡೀಟೇಲಾಗಿ ಕೊಡ್ತೀವಿ. ಲವ್ ಮ್ಯಾರೇಜ್ ಅಂತ ಬಂದಾಗ ಯಾವ ಗ್ರಹನ ನೋಡಬೇಕು, ಯಾವ ಭಾವನ ನೋಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟು. ಅದು ಕೂಡ ನಿಮಗೆ ಇಲ್ಲಿ ಫೈಂಡ್ ಔಟ್ ಆಗಿ ತೋರಿಸ್ಬೇಕು. ಓಕೆನಾ. ಆ ರೀತಿ ಒಂದು ಇಂಪ್ಲಿಮೆಂಟೇಷನ್ನ ಇದುವರೆಗೂ ಯಾರೂ ಮಾಡಿಲ್ಲ. ಆ ರೀತಿ ಒಂದು ಇಂಪ್ಲಿಮೆಂಟೇಷನ್ನ ಇಲ್ಲಿ ನಾನಿಲ್ಲಿ ಮಾಡಿ ತೋರಿಸಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಇದು ಬೆನಿಫಿಟ್ ಆಗುತ್ತೆ. ಜೊತೆಗೆ ನಮ್ಮದೇ ಆದಂಥ ಹೊಸ ಕಾನ್ಸೆಪ್ಟ್ ಒಂದನ್ನು ಇದರೊಳಗೆ ಆ್ಯಡ್ ಮಾಡಿದ್ದೀನಿ. ಇಲ್ಲಿ KP ಟ್ರಾನ್ಸಿಟ್ ಅನಲೈಸು ಇದು ಕೂಡ ಆಲ್ರೆಡಿ ಇದ್ದಿದ್ದಂಥ ವಿಚಾರ. ವಿಂಶೋತ್ತರಿ ದಶದಲ್ಲಿ ಏಜನ್ನು ಆ್ಯಡ್ ಮಾಡಿದ್ದೀನಿ. ಈ ಏಜ್ ಎಲ್ಲರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟು KP ಕಸ್ಪಲ್ ಸಿಗ್ನಿಫಿಕೇಟರ್ ಎಕ್ಸ್ಟೆಂಡ್ ಅಂತ ಆ್ಯಡ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡಿದ್ರಲ್ಲ KP ಕಸ್ಪಲ್ ಸಿಗ್ನಿಫಿಕೇಟರ್ ಅಂತ, ಇಲ್ಲಿ ನೀವು ಎಫೆಕ್ಟ್ ಲಿಂಕ್ಸಲ್ಲಿ ಒಂದು ಎಫೆಕ್ಟ್ ಲಿಂಕ್ಸ್ ಮಾತ್ರ ನೀವು ಕಾಣ್ತಾ ಇದೆ. ಆದರೆ ಇಲ್ಲಿ KP ಕಸ್ಪಲ್ ಸಿಗ್ನಿಫಿಕೇಟರ್ ಎಕ್ಸ್ಟೆಂಡಲ್ಲಿ 3 ಎಫೆಕ್ಟ್ ಲಿಂಕ್ಸ್ಗಳು ಬರ್ತಿದೆ. ಇದು ಯಾವ ರೀತಿ ವರ್ಕ್ ಮಾಡುತ್ತೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾನೇ ನಿಮಗೆ ಹೇಳ್ಕೊಡ್ತೀನಿ. ಯಾಕೆ ಅಂತಂದರೆ ಇದು ನನ್ನ ಓನ್ ಕಾನ್ಸೆಪ್ಟ್. ಇದನ್ನು ಕ್ರಿಯೇಟ್ ಮಾಡಿರೋದು ನಾನೇ. ಇದನ್ನು ಯಾವ ರೀತಿ ನೋಡಬೇಕು, ಯಾವ ರೀತಿ ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ವಿಚಾರದ ಮುಖಾಂತರನೇ ನಿಮಗೆ ತಿಳಿಯುತ್ತೆ. ಇದು ಬಂದು VK ಪದ್ಧತಿ ಅಂತ ಹೊಸ ಕಾನ್ಸೆಪ್ಟಲ್ಲಿ ಬಂದಂಥ ವಿಚಾರ. ಇದು VK ಪದ್ಧತಿ ಒಳಗೆ ಇದು ಸೇರುತ್ತೆ. ಓಕೆನಾ. ಇದು ನನ್ನದೇ ಆದಂಥ ಪದ್ಧತಿ, VK ಪದ್ಧತಿ ಅಂತ ನಾನೇ ಒಂದು ಕ್ರಿಯೇಟ್ ಮಾಡ್ತಿರೋವಂಥ ಪದ್ಧತಿ. ಇದು ಯಾವ ರೀತಿ ನೋಡಬೇಕು ಅನ್ನೋದು KP ಜ್ಯೋತಿಷ್ಯನ ವೇದಿಕ್ ಜೊತೆಗೆ ಸೇರಿಸಿ ಯಾವ ರೀತಿ ಅದನ್ನು ಅನಲೈಸ್ ಮಾಡಬೇಕು ಅನ್ನೋದೇ ಈ VK ಪದ್ಧತಿ ಮಾಹಿತಿ. ಇದೇ ಪದ್ಧತಿ. VK ಅಂತಂದರೆ ಅಂತಂದರೆ ವೇದಿಕ್, K ಅಂತಂದರೆ KP ಆಸ್ಟ್ರಾಲಜಿ ಕೃಷ್ಣಮೂರ್ತಿ ಅವ್ರದ್ದು. ಇವೆರಡನ್ನೂ ಜೊತೆಗೆ ಸೇರಿಸಿ ನಾವು ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡ್ಬೋದು, ಇನ್ನೂ ಪ್ರೊಡಕ್ಷನ್ಸ್ ಲೆವೆಲ್ನ ಯಾವ ರೀತಿ ತೊಗೊಂಡು ಹೋಗ್ಬೋದು, ಅದು ಪರಿಹಾರ ಆಗಿರಲಿ, ಎನಿ ವಿಚಾರಲ್ಲಾಗಿ ಜ್ಯೋತಿಷ್ಯದಲ್ಲಿ ಅದನ್ನು ಹೇಗೆ KPಗೆ ಅಳವಡಿಸ್ಕೋಬೇಕು, ಯಾವ ರೀತಿ ನೋಡಬೇಕು ಅನ್ನೋದೆಲ್ಲದನ್ನು ಕೂಡ ಈ ಒಂದು ತರಗತಿಯಲ್ಲಿ ಅದು ನನ್ನ ಹತ್ರ ನೀವು ಕಲಿತಾಗ ನಿಮಗೆ ತಿಳಿಯುತ್ತೆ. ಅದಕ್ಕೆ VK ಪದ್ಧತಿ ಅಂತ ಇಟ್ಟಿರೋಂಥದ್ದು. ಇದು ಹೊಸ ಕಾನ್ಸೆಪ್ಟ್, ನನ್ನದೇ ಆದಂಥ ಹೊಸ ಕಾನ್ಸೆಪ್ಟ್.
ಈ ರೀತಿ ಒಂದು ತಲೆ ಓಡಿಸಿ ನಿಮಗೆ ಯಾವ ರೀತಿ ಇದನ್ನು ವರ್ಕ್ ಮಾಡಬೇಕು, ಇದರೊಳಗೆ ಯಾವ ರೀತಿ ಫಲವಿಮರ್ಶೆ ಮಾಡಬೇಕು, ಇವುಗಳನ್ನ ಯಾವ ರೀತಿ ತಗೋಬೇಕು ಅನ್ನೋದೆಲ್ಲದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ವಿ ಕೆ ಆಫ್ ಅಂತ ಇದೆ. ವಿ ಕೆ ಆನನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಟೇಬಲ್ ಎಕ್ಸ್ಟೆಂಡ್ ಆಗುತ್ತೆ. ಟೇಬಲ್ ಎಕ್ಸ್ಟೆಂಡ್ ಆದಾಗ ಈ ಥರ ಸ್ಕ್ರೋಲ್ ಆಗುತ್ತೆ ನೋಡ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ಲಾನೆಟ್ ಬಂದು ಯಾವ ರಾಶಿಯಲ್ಲಿದೆ ಅಂತಲೂ ಕೂಡ ತೋರಿಸುತ್ತೆ. ಅಷ್ಟೇ ಅಲ್ಲದೆ ಇದು ಜೈಮಿನಿ ಶಾಸ್ತ್ರದ ಪ್ರಕಾರ ಅಮತ್ಯಕಾರಕನ, ಭಾತೃಕಾರಕನ, ಆತ್ಮಕಾರಕ ಗ್ರಹನ ಅನ್ನೋದು ಕೂಡ ತಿಳಿಸ್ಕೊಡುತ್ತೆ. ಅಷ್ಟೇ ಅಲ್ಲದೆ ಇದು ಬಂದು ನಿಮಗೆ ಯಾವ ತತ್ವದಲ್ಲಿದೆ, ಜಲತತ್ವನ, ಅಗ್ನಿತತ್ವನ, ಭೂತತ್ವನ ಅಂತ ತೋರಿಸುತ್ತೆ. ಇದು ಚರರಾಶಿನ, ಮೋಕ್ಷ ಭಾವನ, ಧರ್ಮ ಭಾವನ, ಅರ್ಥ ಭಾವನ, ಇದೆಲ್ಲದೂ ಕೂಡ ಇಂಪಾರ್ಟೆಂಟ್. ಇದೆಲ್ಲದೂ ಕೂಡ ಜ್ಯೋತಿಷ್ಯದಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್. ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನನ್ನ ಒಂದು ತರಗತಿಗೆ ನೀವು ಜಾಯ್ನ್ ಆದಾಗ ಆವಾಗ ನಿಮಗೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ. ಇದೇ ರೀತಿ ಕೆ ಪಿ ಕಸ್ಪಲ್ ಎಕ್ಸ್ಟೆಂಡು, ಈ ಎಕ್ಸ್ಟೆಂಡ್ ಅಂತ ಏನೆಲ್ಲ ಬರ್ತಿದೆ ಇದೆಲ್ಲದೂ ಕೂಡ ನನ್ನ ಒಂದು ಕಾನ್ಸೆಪ್ಟು. ಈ ಕಾನ್ಸೆಪ್ಟ್ ಯಾವ ರೀತಿ ವರ್ಕ್ ಆಗುತ್ತೆ, ಹೇಗೆ, ಏನು ಅನ್ನೋದೆಲ್ಲದೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟು ವಿಚಾರಗಳು ಇದರೊಳಗಿದೆ, ಹೊಸದಾಗಿ ಆ್ಯಡ್ ಮಾಡಿರೋವಂಥದ್ದು. ನಿಮಗೆ ಇದು ಬಿಟ್ಟರೆ ಷಡ್ಬಳದಲ್ಲಿ ಗ್ರಾಫು ಒಂದು ಚೇಂಜ್ ಮಾಡಿದ್ದೀನಿ, ಕಲರ್ನ ಚೇಂಜಸ್ ಮಾಡಿದ್ದೀವಿ. ನಿಮಗೆ ಇದು ಬಿಟ್ಟರೆ ನಿಮಗೆ ರೆಮಿಡೀಸು ನಿಮಗೆ ಇಲ್ಲಿ ಮುಟ್ಟಿದ್ರೆ ಓಪನ್ ಆಗೋಲ್ಲ. ಇಲ್ಲಿ ಟ್ರಾನ್ಸಿಟ್ ಡೇಟ್ ಅನ್ನೋದು ಕೊಟ್ಟಿದ್ದೀನಿ, ಹೊಸದಾಗಿ ಆ್ಯಡ್ ಮಾಡಿರೋಂಥದ್ದು. ಇದು ಹೇಗೆ ಅಂತಂದರೆ ವೇದಿಕ್ ಅವರಿಗೆ ಸ್ವಲ್ಪ ಯೂಸ್ ಆಗುತ್ತೆ. ಇಲ್ಲಿ ಶನಿ ಗ್ರಹ ಮೀನರಾಶಿಯಲ್ಲಿ ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಇರ್ತಾನೆ, ಯಾವ ಡೇಟಿಗೆ ಬರುತ್ತೆ, ಯಾವ ಡೇಟಿಗೆ ಮುಗಿಯುತ್ತೆ ಅನ್ನೋದು ಡೀಟೇಲಾಗಿ ಕೊಟ್ಟಿದ್ದೀವಿ. ಇನ್ನೂ ಇದರೊಳಗೆ ಕೊಡ್ಬೋದು, ಯಾಕಂದರೆ ಇದನ್ನು 20 ವರ್ಷದವರೆಗೂ ಕೊಟ್ಟಿದ್ದೀವಿ. ಇನ್ನೂ ಇದರೊಳಗಡೆ ಈ ಶನಿ ಗ್ರಹ ನಕ್ಷತ್ರ ವೈಸಲ್ಲಿ ಯಾವ ರೀತಿ ಬರ್ತಾನೆ, ಯಾವ ಡೇಟಿಂದ ಯಾವ ಡೇಟಿಗೆ ಬರ್ತಾನೆ, ಯಾವ ಡೇಟಲ್ಲಿ ಮುಗಿಯುತ್ತೆ ಅನ್ನೋದು ಕೂಡ ನಾವು ಕೊಡ್ಬೋದು. ಬಟ್ ಅದು ನೆಕ್ಸ್ಟ್ ಇಂಪ್ಲಿಮೆಂಟೇಷನಲ್ಲಿ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಡಾಟಾ ಎಲ್ಲ ಕಲೆಕ್ಟ್ ಮಾಡಿ ಒಳಗೆ ಹಾಕಬೇಕು. ರೆಮಿಡೀಸ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾರಿಗೂ ಶೋ ಆಗೋಲ್ಲ, ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ. ಯಾಕೆ ಅಂತಂದರೆ ಅದು ಪ್ರೈವಸಿ ಲಾಕಲ್ಲಿದೆ. ರೆಮಿಡೀಸಲ್ಲಿ ತುಂಬ ವಿಚಾರನ ಕೊಟ್ಟಿದ್ದೀನಿ. ಗಣಪತಿ ಮಂತ್ರ ಆಗಿರ್ಬೋದು, ಅದರೊಳಗಡೆ 3-4 ಮಂತ್ರ ಕೊಟ್ಟಿರ್ತೀವಿ. ಇದರೊಳಗೆ ನವಗ್ರಹ ಮಂತ್ರ ಆಗಿರ್ಬೋದು, ನವಗ್ರಹಕ್ಕೆ ಸಂಬಂಧಪಟ್ಟಂಥ ತಾಂತ್ರಿಕ ಮಂತ್ರಗಳಾಗಿರ್ಬೋದು, ನಿಮಗೆ ಲಕ್ಷ್ಮೀ ಮಂತ್ರ ಆಗಿರ್ಬೋದು, ವಶೀಕರಣ ಮಂತ್ರ ಆಗಿರ್ಬೋದು, ಈ ರೀತಿ ಸುಮಾರು ವಿಚಾರಗಳು ಇದರೊಳಗಿದೆ. ಮತ್ತು ಇವಾಗ ಮದುವೆ ಆಗ್ತಾಯಿಲ್ಲ ಅದಕ್ಕೆ ತಂತ್ರ ಏನು ಮಾಡಬೇಕು, ಮಂತ್ರ ಏನು ಜಪ ಮಾಡಬೇಕು, ವಾಸ್ತು ಪರಿಹಾರ ಏನು, ಇದನ್ನು ಕೂಡ ಇದರೊಳಗೆ ಆ್ಯಡ್ ಮಾಡಿದ್ದೀನಿ. ಇಷ್ಟೆಲ್ಲ ವಿಚಾರಗಳು ಈ ಒಂದು ಅಪ್ಲಿಕೇಶನ್ ಒಳಗೆ ನಿಮಗೆ ಸಿಗುತ್ತೆ. ಅಷ್ಟೆಲ್ಲ ವಿಚಾರ ಇದರೊಳಗೆ ಇಟ್ಟಿದ್ದೀನಿ. ಕಾಳಸರ್ಪ ದೋಷ, ಕುಜ ದೋಷ, ಪಿತೃದೋಷ, ಗುರುಚಂಡಾಳ ದೋಷ, ಉಪಗ್ರಹಗಳು, ಗೋಚಾರ ಫಲ, ಈ ರೀತಿ ಎಲ್ಲ ವಿಚಾರಗಳು ಇದರೊಳಗಡೆ ಇದೆ. ಯಾರು ಬೇಕಾದ್ರೂ ಈ ಅಪ್ಲಿಕೇಶನ್ನ ತಗೊಂಡು ಯೂಸ್ ಮಾಡ್ಬೋದು. ಅಷ್ಟು ವಿಚಾರಗಳು ಇದರೊಳಗೆ ನಿಮಗೆ ಸಿಗುತ್ತೆ. ಇಷ್ಟೇ ಅಲ್ಲದಲ್ಲೇ ನಿಮಗೆ ಇದರೊಳಗೆ ನ್ಯೂಮರಾಲಜಿ, ತಾರಬಲ, ಹೊಂದಾಣಿಕೆ, ಪರಿಹಾರ ಸೆಕ್ಷನ್ನು, ಮುಹೂರ್ತ, ಈ ಥರ ಬೇಕಾದಷ್ಟು ವಿಚಾರಗಳನ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ತುಂಬ 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 ಬೆನಿಫಿಟ್ ಆಗುತ್ತೆ. ಅಷ್ಟು ವಿಚಾರಗಳು ಈ ಅಪ್ಲಿಕೇಶನಲ್ಲಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಈ ಅಪ್ಲಿಕೇಶನ್ನ ತಗೋಬೋದು. ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಯಾರಿಗೆಲ್ಲ ಈ ಅಪ್ಲಿಕೇಶನ್ ಬೇಕು, ಕೆಳಗಡೆ ತೋರಿಸ್ತಿರೋಂಥ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ನನಗೆ ಸರ್ ಈ ಅಪ್ಲಿಕೇಶನ್ ಬೇಕು ಸರ್, ನಾನು ಕ್ಲಾಸಿಗೆ ಜಾಯ್ನ್ ಆಗಬೇಕಂತ ಇದ್ದೀನಿ ಅಂತ ಮೆಸೇಜ್ ಹಾಕಿ ನಾನು ನಿಮಗೆ ಕಾಲ್ ಮಾಡಿ ನಿಮಗೆ ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.